ನಿಮ್ಮ ಹತ್ರ ಗಪ್ಪೀಸ್ ಫಿಶಸ್ ಇದೆಯಾ? ನಿಮ್ಮ ಹತ್ರ ಗಪ್ಪೀಸ್ ತೊಗೊಂಬಂದು ಯಾವ ಥರ ಕೇರ್ ಮಾಡ್ಕೊಬೇಕು? ಈಗ ಚಳಿಗಾಲ ಮಳೆಗಾಲ ಬರ್ತಾ ಇದೆ, ಸೊ ಆ ಟೈಮಿಗೆ ಹೀಟರ್ ಅವಶ್ಯಕತೆ ಇದೆಯಾ? ಎಷ್ಟು ಟೆಂಪ್ರೇಚರ್ ಮ್ಯಾಕ್ಸಿಮಮ್ ನೀವು ಇಡಬೇಕು ನಿಮ್ಮ ಗಪ್ಪೀಸ್ಗೆ, ಮತ್ತು ಯಾವ ಥರ ಗಪ್ಪೀಸ್ ನೀವು ಬ್ರೀಡ್ ಮಾಡ್ಕೊಬೇಕು, ಯಾವ ಥರ ಎಷ್ಟು ಟೈಮ್ ನೀವು ಆಹಾರ ಗಪ್ಪೀಸ್ಗೆ ಕೊಡಬೇಕು, ಯಾವ ಥರ ಕೇರ್ ಮಾಡಬೇಕು, ಇದೆಲ್ಲ ಡೀಟೇಲ್ಸ್ ನಾನು ಇವತ್ತು ಗಪ್ಪೀಸ್ ಬಗ್ಗೆ, ಗಪ್ಪಿ ಫಿಶಸ್ ಬಗ್ಗೆ ಮಾತಾಡ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ ಯಾವ ಥರ ನಿಮ್ಮ ಗಪ್ಪೀಸ್ನ ನೀವು ಕೇರ್ ಮಾಡಬೇಕಂತ. ಸೊ ಹಲೋ ಫ್ರೆಂಡ್ಸ್, ನಿಮಗೆ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS ಅಕ್ವೇರಿಯಮ್ಸ್. ಇವತ್ತು ನಾನು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ, ಗಪ್ಪೀಸ್ ಬಗ್ಗೆ. ನಾವು ರೆಗ್ಯುಲರ್ ಆಗಿ 4 ವರ್ಷದಿಂದ ಫಿಶಸ್ ಬಗ್ಗೆ, ಪೆಟ್ಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಭಾಳಷ್ಟು ಕಾಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಗಪ್ಪೀಸ್ ಬಗ್ಗೆ. ಗಪ್ಪೀಸ್ ಬಹಳಷ್ಟು ಹಾರ್ಡಿ ಫಿಶಸ್, ನಿಮಗೆ ಗೊತ್ತಿರೋಂಗೆ ಎಲ್ಲ ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ. ಬಹಳಷ್ಟು ಕಲರು ಬಹಳಷ್ಟು ಬ್ರೀಡಲ್ಲಿ ಸಿಗ್ತಾ ಇರುತ್ತೆ. ನಿಮಗೆ ನಾರ್ಮಲ್ 50 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ, 500 ರೂಪಾಯಿ ತನಕ ಗಪ್ಪೀಸ್ ಇವಾಗ ಸಿಗುತ್ತೆ. ಬಹಳ ಜನ ಅದಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಈಸಿ ಟು ಕೇರ್ ಗಪ್ಪೀಸ್ ಅಂದರೆ ಈಸಿ ಟು ಕೇರ್ ಫಿಶಸ್ಸು, ಮತ್ತು ನೀವು ಹಾರ್ಡಿ ಫಿಶಸ್ಸು ಅಂತ ಹೇಳ್ಬೋದು. ಭಾಳಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಬಿಗಿನರ್ಸ್ ಯಾರು ಬರ್ತಾರೋ ಅವರೆಲ್ಲ ಗಪ್ಪೀಸ್ ಇಡೋಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನಾರ್ಮಲ್ ಗಪ್ಪೀಸ್ ನೀವು ಏನಾಗುತ್ತೆ ಅಂದರೆ ಜಾಸ್ತಿ ಮೇಂಟೆನೆನ್ಸ್ ಅವಶ್ಯಕತೆ ಇಲ್ಲ, ಜಾಸ್ತಿ ಅದಕ್ಕೆ ಹೆಡ್ಡೇಕ್ ಇಲ್ಲ. ನೀವು ನಾರ್ಮಲ್ ಟ್ಯಾಂಕ್ ತೊಗೊಂಬಂದು 1 ಅಡಿ 1.5 ಟ್ಯಾಂಕಲ್ಲಿ ತೊಗೊಂಬಂದು ಹಿಡಿದ್ರೆ ಸಾಕು, ಆರಾಮಾಗಿರುತ್ತೆ. ಮತ್ತು ಬ್ರೀಡು ಕೂಡ ಮಾಡುತ್ತೆ, ಮರಿಗಳು ಕೊಡುತ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ಎವ್ರಿ 40 ಡೇಸಲ್ಲಿ ಇದು 30-40 ಮರಿಗಳನ್ನ ಕೊಡ್ತಾ ಇರುತ್ತೆ. ಅದು ನೋಡೋಕ್ಕೂ ಕೂಡ ಒಂದು ಕುತೂಹಲ ಇರುತ್ತೆ, ಒಂದು ಸುಂದರವಾದ ದೃಶ್ಯ ಇರುತ್ತೆ. ಸೊ ಅದಕ್ಕೋಸ್ಕರ ಭಾಳ ಜನ ತೊಗೊಂಬಂದು ಇರ್ತಾರೆ. ಸೊ ಗಪ್ಪೀಸ್ನ ತೊಗೊಂಬಂದಿರ್ತಾರೆ, ಮಿನಿಮಮ್ ಟ್ಯಾಂಕ್ ಸೈಜು 1.5 ಟ್ಯಾಂಕ್ ಇಡಬೇಕು. ಯಾಕಂದರೆ ಭಾಳ ಜನ ಏನು ಮಾಡ್ತೀರಾ, ಬೌಲಲ್ಲಿ ಇಡ್ತೀರಾ, ಚಿಕ್ಕ ಟ್ಯಾಂಕಲ್ಲಿ ಇಡ್ತೀರಾ, ಅದು ಜಾಸ್ತಿ ದಿನ ಅದರಲ್ಲಿ ಬೆಳೆಯೋದಿಲ್ಲ, ಸತ್ತೋಗ್ಬಿಡುತ್ತೆ. ನಾರ್ಮಲ್ ಒಂದು ಗಪ್ಪೀಸ್ ಲೈಫ್ ಅಂತ ಹೇಳಿದ್ರೆ 4 ವರ್ಷದಿಂದ ಜಾಸ್ತಿ ಅದು ಇರುತ್ತೆ. ಆದರೆ ನಮ್ಮ ಅಕ್ವೇರಿಯಮಲ್ಲಿ ನಾವು ತೊಗೊಂಡ್ಬರ್ತೀವಿ 3-4 ತಿಂಗಳಲ್ಲಿ ಸತ್ತೋಗುತ್ತೆ. ಏನಕ್ಕೆ? ಯಾಕಂದರೆ ಪ್ರಾಪರ್ ಮೇಂಟೆನೆನ್ಸ್ ಕೊಡೋಲ್ಲ, ಅದಕ್ಕೆ ಬೇಕಾದ ಟ್ಯಾಂಕ್ ರಿಕ್ವೈರ್ಮೆಂಟ್ ಕೊಡೋಲ್ಲ, ಎನ್ವಿರಾನ್ಮೆಂಟ್ ಕೊಡೋಲ್ಲ, ಅದಕ್ಕೋಸ್ಕರ ಸತ್ತೋಗುತ್ತೆ. ಸೊ ಅದಕ್ಕೆ ನೀವು ಟ್ಯಾಂಕ್ ತೊಗೊಂಬಂದರೆ ಮಿನಿಮಮ್ ಟ್ಯಾಂಕ್ ಸೈಜ್ 1.5 ಟ್ಯಾಂಕ್ ಇಡಬೇಕು. ಯಾಕಂದ್ರೆ ನಾನು ಕೂಡ ಇದು ಟ್ಯಾಂಕ್ ಸೆಟಪ್ ಮಾಡಿ 4 ವರ್ಷ ಆಗ್ತದೆ. 4 ವರ್ಷದಿಂದ ಏನು ಗಪ್ಪೀಸ್ ಸತ್ತೋಗಿಲ್ಲ, ಆರಾಮಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ನಾವು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂದರೆ, ಇದು 1.5 ಟ್ಯಾಂಕ್ ಇಡ್ತೀನಿ, ಅದರಲ್ಲಿ ನಾನು ಪ್ಲ್ಯಾಂಟ್ಸ್ ಹಾಕಿದ್ದೀನಿ, ಲೈವ್ ಪ್ಲ್ಯಾಂಟ್ಸ್, ಸಸ್ಯಗಳು ಅಂತರ ಅದು ಹಾಕ್ತೀನಿ. ಯಾಕಂದರೆ ಲೈವ್ ಪ್ಲ್ಯಾಂಟ್ಸ್ ಹಾಕಿದರೆ ಅದರ ಲೈಫ್ ಎನ್ಹ್ಯಾನ್ಸ್ಮೆಂಟ್ ಆಗುತ್ತೆ, ಲೈಫ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರ ಫಿಶಸ್ಸು ಭಾಳಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಕಲರು ಕೂಡ ಜಾಸ್ತಿ ತೋರಿಸುತ್ತೆ, ಮತ್ತು ಹೆಲ್ತಿಯಾಗಿರುತ್ತೆ. ಭಾಳ ಜನ ಏನು ಮಾಡ್ತೀರಾ, 1.5 ಟ್ಯಾಂಕು ಅಥವಾ 1.5 ಟ್ಯಾಂಕ್ ತೊಗೊಂಬರ್ತೀರಾ, ಬಾಲ್ ತೊಗೊಂಬರ್ತೀರಾ, ಅದರಲ್ಲಿ ಸ್ವಲ್ಪ ಗ್ರೇವಲ್ಲೆಲ್ಲ ಏನಾದರೂ ಆಗಿಬಿಟ್ಟು ಗಪ್ಪೀಸ್ ಬಿಟ್ಬಿಡ್ತೀರಾ. ಸೊ ಸಿಂಪಲಾಗಿ ಒಂದು ಫಿಲ್ಟರ್ ಆಗಿಬಿಡ್ತೀರಾ, ಅದರಲ್ಲಿ ಜಾಸ್ತಿ ದಿನ ಇರಲ್ಲ. ಯಾಕಂದರೆ ನ್ಯಾಚುರಲ್ ಅದಕ್ಕೆ ಏನು ಬೇಕು ಆ ಥರ ನೀವು ಸೆಟಪ್ ಮಾಡಿಕೊಂಡ್ರೆ ಅದು ಜಾಸ್ತಿ ಲೈಫ್ ಇರುತ್ತೆ. ಲೈಕ್ ಎಕ್ಸಾಂಪಲ್, ನಾನು ಗಪ್ಪೀಸ್ಗೆ ಪ್ಲ್ಯಾಂಟ್ಸ್ ಕೊಟ್ಟಿದ್ದೀನಿ. ಯಾವ ಥರ ಪ್ಲ್ಯಾಂಟ್ಸ್ ಕೊಟ್ಟರೆ ಏನಾಗುತ್ತೆ, ಈ ಪ್ಲ್ಯಾಂಟ್ಸಿಂದ ಅವ್ರಿಗೆ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಸಿಗುತ್ತೆ, ಅದಕ್ಕೋಸ್ಕರ ಅದು ಜಾಸ್ತಿ ಲೈಫ್ ಬಾಳುತ್ತೆ, ಮತ್ತು ಕಲರು ಕೂಡ ಚೆನ್ನಾಗಿ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಟ್ಯಾಂಕ್ ನಾರ್ಮಲ್ ಇಟ್ಟಿದ್ರು ಕೂಡ ನೀವು ಒಂದು ಸಸ್ಯಗಳು ಸಿಗುತ್ತೆ, 100 ರೂಪಾಯಿ 150 ರೂಪಾಯಿ ಸಿಗುತ್ತೆ ನಾರ್ಮಲ್ ಅಕ್ವೇರಿಯಂ ಶಾಪಲ್ಲಿ. ಇದು ವಿತೌಟ್ CO2 ವಿತೌಟ್ ಲೈಟಿಂಗ್ ಇಡ್ಬೋದು. ಆ ಥರ ಪ್ಲಾಂಟ್ಸ್ ತೊಗೊಂಡು ಇಡಿರಿ, ಆರಾಮಾಗಿ ನೀವು ಮೇಂಟೈನ್ ಮಾಡ್ಕೊಬೇಕು. ಪ್ಲಾಂಟ್ ಮೇಂಟೈನ್ ಮಾಡೋಕ್ಕೆ ನೀವು ವಾರಕ್ಕೊಮ್ಮೆ 30% ಚೇಂಜ್ ಮಾಡಿ ಅಷ್ಟೇ ಸಾಕು. ಈ ಥರ ಲೈಟ್ ಕೊಟ್ಟರೆ 6 ಗಂಟೆ, ವಾರಕ್ಕೆ ಒಮ್ಮೆ 30% ಚೇಂಜ್ ಮಾಡಿದ್ರೆ ನೀರು ಸಾಕು. ಪ್ಲಾಂಟ್ಸು ಕೂಡ ಹೆಲ್ತಿಯಾಗಿರುತ್ತೆ. ಅದರಿಂದ ನಿಮ್ಮ ಫಿಶಸ್ಗೆ ಹೈಡಿಂಗ್ ಪ್ಲೇಸ್ ಸಿಗುತ್ತೆ, ಅದಕ್ಕೆ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಸಿಗುತ್ತೆ, ಫಿಶಸ್ ಹೆಲ್ತಿಯಾಗಿರುತ್ತೆ. ಮತ್ತು ಹೈಡಿಂಗ್ ಪ್ಲೇಸು ಕೂಡ ಸ್ವಲ್ಪ ಇಡಿ. ಭಾಳ ಜನ ಏನು ಮಾಡ್ತೀರಾ, ಟ್ಯಾಂಕ್ ಫ್ಲ್ಯಾಟ್ ಆಗಿಬಿಟ್ಟು ಅದರಲ್ಲಿ ಸ್ವಲ್ಪ ಗ್ರೇವಲ್ಸ್ ಆಗಿಬಿಟ್ಟು ಬಿಟ್ಬಿಡ್ತೀರಾ. ಲೈಟಿಂಗ್ ನೀವು ಪ್ಲ್ಯಾಂಟ್ಸಲ್ಲಿ ಸ್ವಲ್ಪ ಹೈಡಿಂಗ್ ಪ್ಲೇಸ್ ಹಾಕಿದ್ರು ಏನಾಗುತ್ತೆ, ಫಿಶಸ್ ಅದಕ್ಕೆ ಬಚ್ಚಿಕೊಳ್ಳುತ್ತೆ. ತಮ್ಮ ಏನಾದರೂ ಸ್ಟ್ರೆಸ್ ಆದರೆ ಅದು ಒಳಗಡೆ ಹೋಗಿ ಬಚ್ಚಿಕೊಂಡು ಸ್ಟ್ರೆಸ್ ಫ್ರೀ ಮಾಡ್ಕೊಳ್ತಾರೆ. ನಮಗೆ ಏನಾದರೂ ಒಂಥರ ಪ್ರಾಬ್ಲಮ್ ಬಂದರೆ ನಮ್ಮ ಬಾಡಿಯಲ್ಲಿ ಏನು ಮಾಡಿದ್ರೆ ಸ್ವಲ್ಪ ಬಳ್ಕೊಳ್ತೀವಿ, ಆವಾಗ ನಮಗೆ ಸ್ವಲ್ಪ ಬಾಡಿ ರಿಕವರ್ ಆಗುತ್ತೆ. ಅದೇ ಥರ ಫಿಶಸ್ಸು ಕೂಡ ಏನಾದರೂ ಸ್ಟ್ರೆಸ್ ಆಗಿಬಿಟ್ರೆ ಸ್ವಲ್ಪ ನೀವು ಹೈಡಿಂಗ್ ಪ್ಲೇಸ್ ಕೊಟ್ಟರೆ ಅದು ಹೋಗಿ ಬಚ್ಚಿಕೊಂಡು ಸ್ವಲ್ಪ ಸ್ಟ್ರೆಸ್ ಫ್ರೀ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಸ್ವಲ್ಪ ಹೈಡಿಂಗ್ ಪ್ಲೇಸ್ ಹಾಕಿ, ನೀವು ಗ್ರೇವೆಲ್ ಆಗ್ಬೋದು, ಇಲ್ಲಾಂದರೆ ನೀವು ಬೇಕಾದ್ರೆ ಪೆಬಲ್ಸ್ ಆಗ್ಬೋದು, ಇಲ್ಲ ಹೈಡಿಂಗ್ ಪ್ಲೇಸಲ್ಲಿ ಬೇಕಾದ್ರೆ ಡೆಕೋರೇಷನ್ ಯಾವ್ದು ಕೂಡ ಕೊಡ್ಬೋದು. ಸೊ ನೀರು ಯಾವ್ದು ಯೂಸ್ ಮಾಡಬೇಕಂದ್ರೆ ಟ್ಯಾಪ್ ವಾಟರ್ ಕೂಡ ಯೂಸ್ ಮಾಡಬಹುದು, ಆರ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಟ್ಯಾಪ್ ವಾಟರ್ ಮತ್ತು ಆರ್ ವಾಟರ್ ಎರಡೂ ಮಿಕ್ಸ್ ಮಾಡಿದ್ರು ಒಳ್ಳೆಯದು. ಸೊ ದಿನಕ್ಕೆ 2 ಟೈಮ್ ಫೀಡ್ ಮಾಡಬೇಕು. ನೀವು ಟೈಮ್ ಡಿಸೈಡ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಒಂದು ಟೈಮು, ನೈಟಿಗೆ ಒಂದು ಟೈಮು, 8 ಗಂಟೆ ಮಾರ್ನಿಂಗ್, ಈವ್ನಿಂಗ್ 8 ಗಂಟೆ, ಅಥವಾ 10 ಗಂಟೆ ಮಾರ್ನಿಂಗ್, ಈವ್ನಿಂಗ್ 10 ಗಂಟೆ, ಅಥವಾ 12 ಗಂಟೆ. ನಿಮಗೆ ಕನ್ವೀನಿಯನ್ಸ್ ಟೈಮ್ ಯಾವ್ದು ಸಿಗುತ್ತೋ ಆ ಥರ ದಿನಕ್ಕೆ 2 ಟೈಮ್ ಫೀಡ್ ಮಾಡ್ಕೊಳ್ಳಿ. ಎಷ್ಟು ನೀವು ದಿನಕ್ಕೆ 2 ಟೈಮ್ ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟರೆ ಅದು ಜಾಸ್ತಿ ಬ್ರೀಡ್ ಆಗ್ತಾ ಇರುತ್ತೆ, ಮತ್ತು ಹೆಲ್ತಿ ಆಗಿರುತ್ತೆ, ಸತ್ತೋಗೋದಿಲ್ಲ. ಜಾಸ್ತಿ ಓವರ್ ಫೀಡು ಮಾಡೋಕ್ಕೋಗ್ಬಿಡಿ. ಎಷ್ಟು ಫೀಡ್ ಮಾಡಬೇಕಂದ್ರೂ 2 ಟೈಮ್, ಒಂದು ಟೈಮಲ್ಲಿ ನೀವು ಫೀಡ್ ಹಾಕಿದರೆ 2 ರಿಂದ 3 ನಿಮಿಷ ಒಳಗಡೆ ಅದು ತಿಂದು ಫಿನಿಷ್ ಮಾಡಬೇಕು. ಅಷ್ಟೇ ನೀವು ಫೀಡ್ ಮಾಡಿ, ಜಾಸ್ತಿ ತಿಂದು ಇದು ಮಾಡಿಬಿಡಿ. ಆದ ತಕ್ಷಣ ಕೆಳಗಡೆ ಹೋಗೋ ಬಹಳಷ್ಟು ಫುಡ್ ಅಲ್ಲೇ ಬಿದ್ದಿದ್ರೆ ಅದೇನಾಗುತ್ತೆ, ಟಾಕ್ಸಿಕ್ ಗ್ಯಾಸ್ ರಿಲೀಸ್ ಮಾಡುತ್ತೆ, ಮತ್ತು ಅಮೋನಿಯಾ ಕ್ರಿಯೇಟ್ ಆಗುತ್ತೆ. ಅದರಿಂದ ಫಿಶಸ್ಸು ಗಲೀಜಾಗುತ್ತೆ, ನೀರು ಗಲೀಜಾಗಿ ಸತ್ತೋಗುತ್ತೆ. ಯಾಕಂದರೆ ನೀರಿನ ಎಲ್ಲ ಇದ್ರ ಲೈಫ್ ಏನಂದರೆ ಮೀನಿಂದು ವಾಟ್ರೆ. ಎಷ್ಟು ನೀವು ನೀರನ್ನು ಚೆನ್ನಾಗಿ ಸ್ವಚ್ಛತಾಗಿರ್ತೀರ ಅಷ್ಟು ಫಿಶಸ್ಸು ಲೈಫು ಕೂಡ ಸ್ವಚ್ಛಾಗಿರುತ್ತೆ. ಡರ್ಟಿ ವಾಟರ್ ಫಿಶಸ್ ಲೈಫ್
ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ನೀವು ನೀರನ್ನು ಚೆನ್ನಾಗಿ ಮಾಡ್ಕೊತೀರಾ, ಚೆನ್ನಾಗಿರ್ತೀರಾ, ಅಷ್ಟೇ ಲೈಫ್ ಇರುತ್ತೆ ಮೀನಿಗೆ. ಸೊ ಅದಕ್ಕೋಸ್ಕರ ಒಳ್ಳೆ ಫಿಲ್ಟರ್ ಯೂಸ್ ಮಾಡಿ. ನಾನು ಫಿಲ್ಟರ್ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀನಿ, ಅದು ಕೂಡ ಯೂಸ್ ಮಾಡ್ಬೋದು. ಲೈಟಿಂಗ್ ದಿನಕ್ಕೆ 2 ಗಂಟೆಯಿಂದ 6 ಗಂಟೆಯಿಂದ 8 ಗಂಟೆ ಯೂಸ್ ಮಾಡ್ಬೋದು. ಸ್ವಲ್ಪ ಹೈಡಿಂಗ್ ಪ್ಲೇಸ್ ಆಗಬೇಕು, ಡೆಕೋರೇಷನ್ ಕೂಡ ಎಷ್ಟು ಚೆನ್ನಾಗಿ ಇರ್ತೀರ ಅಷ್ಟು ಒಳ್ಳೆಯದು. ನಾರ್ಮಲಾಗಿ ನೀವು ಹೇಳಬೇಕಂದ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೀಟರ್ ಅವಶ್ಯಕತೆ ಇದೆಯಾ, ಭಾಳ ಜನ ಕೇಳ್ತಾರೆ. ಸೊ ನೋಡಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಫಿಶಸ್ಸು ಗಪ್ಪೀಸ್ ಬಹಳಷ್ಟು ಹಾರ್ಡಿ ಫಿಶಸ್ಸು, ಅದು ನೀವು ಬೇಕಾದರೆ ಆಚೆ ಕಡೆ ಪೌಂಡಲ್ಲಿ ಇಕ್ಕಿದ್ರೂ ಇಡುತ್ತೆ, ಒಳಗಡೆ ಟ್ಯಾಂಕಲ್ಲಿ ಇಟ್ಟಿದ್ರೂ ಇಡುತ್ತೆ. ಆದರೆ ಡೈರೆಕ್ಟ್ ಮಳೆ ನೀರಿರುತ್ತಲ್ಲ ಅದು ಪೌಂಡಲ್ಲಿ ಬರಬಾರ್ದು, ಬೀಳಬಾರ್ದು. ಆ ಥರ ಮುಂಗಾರು ಮಳೆ ಏನಾದ್ರು ಡೈರೆಕ್ಟಾಗಿ ನೀವು ಪೌಂಡ್ ಒಳಗಡೆ ಟಬ್ ಆಚೆ ಕಡೆ ಇಕ್ಕಿದ್ರೆ ಅದು ಒಳಗಡೆ ಬಿಟ್ಟಿದ್ರೆ ಮೀನು ಸತ್ತೋಗುತ್ತೆ, ಯಾಕಂದರೆ ನೀರು ಕೋಲ್ಡಾಗಿದೆ. ಅದಕ್ಕೆ ನೀವು ಏನು ಮಾಡಬೇಕು, ನೀವು ಆ ನೀರನ್ನು ಬೇಕಾದ್ರೆ ನೀವು ಮೇಲ್ಗಡೆ ಯಾವುದಾದ್ರೂ ಟಾಪ್ ಇಟ್ಟು ಆ ಥರ ಇದ್ದರೆ ಓಕೆ ಪರವಾಗಿಲ್ಲ. ಆದರೆ ಮಿನಿಮಮ್ ಟ್ಯಾಂಕ್ ಟೆಂಪ್ರೇಚರು 18 ತನಕ ಅದು ಟಾಲರೇಟ್ ಮಾಡುತ್ತೆ. ಎಲ್ಲದು ಒಂದು ಕೆಪಾಸಿಟಿ ಇರುತ್ತೆ, ಎಷ್ಟು ಕೆಪಾಸಿಟಿ ಅದು ತಳ್ಕೊಳುತ್ತೆ ಅಂದರೆ 18 ಟೆಂಪ್ರೇಚರ್ ಹೋಗೋ ತನಕ ಇದು ತಳ್ಕೊಳುತ್ತೆ. 18 ಕೆಳಗಡೆ ಹೋಗ್ಬಿಟ್ರೆ ಫಿಶಸ್ ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಊಟ ಮಾಡಲ್ಲ, ಮೇಲ್ಗಡೆ ಬರಲ್ಲ, ಆ್ಯಕ್ಟಿವ್ ಆಗಿರಲ್ಲ. ನಾರ್ಮಲಾಗಿ ಸಮ್ಮರ್ಸಿನಲ್ಲಿ ಫಿಶಸ್ ಏನಾಗುತ್ತೆ ಮೇಲ್ಗಡೆ ಇರುತ್ತೆ, ಯಾವಾಗಲೂ ಮೇಲ್ಗಡೆ ಈಜಾಡ್ತಾ ಇರುತ್ತೆ, ಆಕ್ಟಿವ್ ಆಗಿರುತ್ತೆ. ಚಳಿಗಾಲ ಬಂದರೆ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಊಟ ತಿನ್ನಲ್ಲ. ಅದಕ್ಕೋಸ್ಕರ ನೀವು ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಬೇಕು. 18 ಮೇಲೆ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ನೀವು ಒಂದು ಐಡಿಯಲ್ ಟೆಂಪ್ರೇಚರ್ ಅಂದರೆ ಗಪ್ಪೀಸ್ಗೆ 22ರಿಂದ 26, 22ರಿಂದ 26 ನೀವು ಟೆಂಪ್ರೇಚರ್ ನೋಡಿಕೊಂಡ್ರೆ ನಿಮ್ಮ ಫಿಶಸ್ ಹೆಲ್ತಿಯಾಗಿರುತ್ತೆ, ಗಪ್ಪೀಸು ಆ್ಯಕ್ಟಿವ್ ಆಗಿರುತ್ತೆ, ಮತ್ತು ಬ್ಯಾಕ್ ಟು ಬ್ಯಾಕ್ ಬ್ರೀಡ್ ಮಾಡ್ತಾ ಇರುತ್ತೆ, ಮರಿಗಳು ಕೊಡ್ತಾ ಇರುತ್ತೆ. ಬಿಲೋ 18 ಟೆಂಪ್ರೇಚರ್ ಇಟ್ಬಿಟ್ರೆ ಫಿಶಸ್ಸು ಬರ್ತಾ 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 ಇನ್ಆ್ಯಕ್ಟಿವ್ ಆಗಿಬಿಡುತ್ತೆ, ತಳ್ಳಾಗಿಬಿಡುತ್ತೆ, ಮತ್ತು ಸತ್ತೋಗುತ್ತೆ. ಇದಕ್ಕಿಂದಾಗೆ ನೆನೆ ಚೆನ್ನಾಗಿತ್ತು, ಮೇಲಿಗೆ ನೋಡಿದ್ರೆ 2-3 ಸತ್ತು ಕೆಳಗಡೆ ಬಿಟ್ಕೊಂಡ್ಬಿಡಿದೆ, ಯಾಕಂದರೆ ಕೋಲ್ಡ್ ವಾಟ್ರಿಂದ ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ವಾರ್ಮ್ ವಾಟರ್ ಫಿಶಸ್ ಅಲ್ಲ ಇದು, ಅಂದರೆ ಚಳಿ ಜಾಸ್ತಿ ತಳ್ಕೊಡಲ್ಲ. ಅದಕ್ಕೆ ನೀವು 20 ಮೇಲೆ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡ್ರೆ ಅದು ಒಳ್ಳೆಯದು. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಟೆಂಪ್ರೇಚರ್ ಎಷ್ಟಿದೆ ಅಂದರೆ, ನೀವು ಒಂದು ಥರ್ಮೋಮೀಟರ್ ಸಿಗುತ್ತೆ ಮಾರ್ಕೆಟಲ್ಲಿ, 200 ರೂಪಾಯಿ 250 ರೂಪಾಯಲ್ಲಿ ನಾರ್ಮಲ್ ಗ್ಲಾಸ್ ಥರ್ಮೋಮೀಟರ್ ಸಿಗುತ್ತೆ. ಇಲ್ಲಾಂದರೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಡಿಜಿಟಲ್ ಮೀಟರ್ ಸಿಗುತ್ತೆ, 200 ರೂಪಾಯಿ 300 ರೂಪಾಯಿಗೆ ಸಿಗುತ್ತೆ. ಅದು ತೊಗೊಂಡು ಹಾಕ್ಕೊಂಡ್ರೆ ಅದು ತೋರಿಸುತ್ತೆ ಎಷ್ಟು ಎಕ್ಸಾಕ್ಟ್ ಟೆಂಪ್ರೇಚರ್ ತೋರಿಸ್ತಾ ಇದೆ. ನಿಮ್ಮ ಟೆಂಪ್ರೇಚರ್ ನೋಡಿಕೊಂಡು ಅದ್ರ ಮೇಲೆ ನೀವು ಡಿಸಿಷನ್ ತೊಗೊಬೋದು. ಎಕ್ಸಾಂಪಲ್ ಡೇಯಲ್ಲಿ ಏನಾಗುತ್ತೆ, ಡೇಯಲ್ಲಿ ಟೆಂಪ್ರೇಚರ್ ನಾರ್ಮಲ್ ಆಗಿರುತ್ತೆ, ಆದರೆ ನೈಟಲ್ಲಿ ಬಹಳಷ್ಟು ಕಮ್ಮಿ ಆಗಿಬಿಡುತ್ತೆ ಟೆಂಪ್ರೇಚರ್. ಆ ಟೈಮಲ್ಲಿ ನೀವು ನೈಟಲ್ಲಿ ಹೀಟರ್ ರನ್ ಮಾಡ್ಬೋದು, ಬೆಳಿಗ್ಗೆ ಟೈಮ್ನಲ್ಲಿ ನೀವು ಹೀಟರ್ನ ಆಫ್ ಮಾಡ್ಬೋದು. ಬೆಳಿಗ್ಗೂ ನೈಟು ಎರಡೂ ಕೂಡ ಚಳಿಗಾಲ ಬಂದರೆ ಅಥವಾ ಟೆಂಪ್ರೇಚರ್ ಲೋ ಇದ್ದರೆ ಅವಾಗ ನೀವು ಹೀಟರ್ ಕಂಟಿನ್ಯೂ ಮಾಡ್ಕೊಬೋದು. ಹೀಟರ್ ಆದಮೇಲೆ ನಿಮಗೆ ಆಕ್ಸಿಜನ್ ಸಪ್ಲೈ ಕೊಡಲೇಬೇಕು, ಅದೊಂದು ಥಿಯರಿ. ಯಾಕಂದರೆ ಎಷ್ಟು ವಾರ್ಮ್ ಆಗಿರೋಟು ವಾಟರು, ಅಷ್ಟು ಬಿಸಿ ಆಗ್ತಾ ಇರುತ್ತೋ ವಾಟರ್, ಅಷ್ಟು ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇರುತ್ತೆ. ಅದು ಫಿಸಿಕಲ್ ಥಿಯರಿ, ನಿಮ್ಗೆ ಗೊತ್ತಿರಬಹುದು. ಎಷ್ಟು ಕೋಲ್ಡ್ ಆಗಿರುತ್ತೆ, ಎಷ್ಟು ತೆಳ್ಳಗಿರುತ್ತೆ, ಎಷ್ಟು ತಂಪಾಗಿರುತ್ತೆ ನೀರು, ಅಷ್ಟು ಜಾಸ್ತಿ ಆಕ್ಸಿಜನ್ ಇರುತ್ತೆ ನೀರಲ್ಲಿ. ಸೊ ಅದಕ್ಕೆ ನೀವು ಹೀಟರ್ ಆಗಿಬಿಟ್ರೆ ಆಟೋಮೆಟಿಕಲಿ ಇದು ವಾರ್ಮ್ ಆಗ್ತಾ ಇರುತ್ತೆ, ಅಷ್ಟು ಆಕ್ಸಿಜನ್ ಕಮ್ಮಿ ಆಗುತ್ತೆ. ಲೈವ್ ಪ್ಲಾಂಟ್ಸ್ ಆದರೆ ಏನೂ ಟೆನ್ಷನ್ ಇಲ್ಲ, ಯಾಕಂದರೆ ಲೈವ್ ಪ್ಲಾಂಟ್ಸು ಕೂಡ ಆಕ್ಸಿಜನ್ ಕೊಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಲೈವ್ ಪ್ಲಾಂಟ್ಸ್ ಇಲ್ಲ ಅಂದರೆ ಆಕ್ಸಿಜನ್ ಕೊಡಿ ಹೀಟರ್ ಆನ್ ಮಾಡಿದ್ಮೇಲೆ. ಇಲ್ಲಾಂದರೆ ಲೈವ್ ಪ್ಲಾಂಟ್ಸ್ ಇರೋ ಓಕೆ. 28ರಿಂದ ಜಾಸ್ತಿ ಹೀಟರ್ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಅದಕ್ಕೆ 22ರಿಂದ 26 ತನಕ ಮೇಂಟೈನ್ ಮಾಡಬೇಕು. ಡೈಲಿ 2 ಟೈಮ್ ಫೀಡ್ ಮಾಡ್ಕೊಬೇಕು. ಮತ್ತು ವಾಟರ್ ಚೇಂಜಸ್ ಬೇಕಾಗಿಲ್ಲ. ನಾರ್ಮಲಾಗಿ ನಾವೇನು ಮಾಡ್ತೀವಿ, ವಾರಕ್ಕೊಮ್ಮೆ 10% ನೀರು ಚೇಂಜ್ ಮಾಡಬೇಕು, 2 ವಾರಕ್ಕೊಮ್ಮೆ ಚೇಂಜ್ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನೀವು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ 10% ನೀರು ಚೇಂಜ್ ಮಾಡಿ. ಯಾಕಂದರೆ ಇಷ್ಟು ಅವ್ರ ಹೊಟ್ಟೆ ಇರುತ್ತೆ, ಟೈನಿ ಹೊಟ್ಟೆ ಅಂತ ಹೇಳ್ಬೋದು, ಜಾಸ್ತಿ ಗಲೀಜು ಕೂಡ ಮಾಡಲ್ಲ, ಕಕ್ಕಸ ಜಾಸ್ತಿ ಮಾಡಲ್ಲ, ಇಷ್ಟೆಷ್ಟು ಮಾಡುತ್ತೆ. ಅದು ಕಕ್ಕಸದಿಂದ ಏನು ಜಾಸ್ತಿನೂ ಟ್ಯಾಂಕು ಕ್ಲೀನ್ ಇದು ಪ್ರಾಬ್ಲಮ್ ಆಗೋದಾ, ಕ್ಲೌಡಿ ಆಗಲ್ಲ. ಅದಕ್ಕೋಸ್ಕರ ನೀವು ವಾರಕ್ಕೊಮ್ಮೆ, ಅದು ತಿಂಗಳಿಗೊಮ್ಮೆ, ಅದಕ್ಕೋಸ್ಕರ ನೀವು ತಿಂಗಳಿಗೊಮ್ಮೆ ಕೆಳಗಡೆ ಇರುವ ನೀರನ್ನು, ಗಲೀಜಿರುವ ಅನಿಟನ್ ಫುಡ್ ಏನಾದರೂ ಇದೆ ತೆಗೆದು ಬಿಸಾಕಿ ಸಾಕು. ಸೊ ಈ ಥರ ನೀವು ಒಂದು ಗಪ್ಪಿನ ನೋಡಿಕೊಂಡ್ರೆ ನಿಮ್ಮ ಗಪ್ಪೀಸ್ ಹೆಲ್ತಿ ಆಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಸರ್ ಏನಂದರೆ ಮಿನಿಮಮ್ ಟ್ಯಾಂಕ್ ಸೈಜ್ ಇರಬೇಕು, ಪ್ಲ್ಯಾಂಟ್ಸ್ ಹಾಕಿ ಅದರಲ್ಲಿ ಹೀಟರ್ ಮೇಂಟೈನ್ ಮಾಡ್ಕೊಳ್ಳಿ. ಹೀಟರ್ಗೋಸ್ಕರ ನೀವು ಥರ್ಮೋಮೀಟರ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೀವು ತಿಂಗಳಿಗೊಮ್ಮೆ ನೀರನ್ನು ಚೇಂಜ್ ಮಾಡ್ಕೊಬೇಕು. ದಿನಕ್ಕೆ 2 ಸಲ ನೀವು ಫುಡ್ ಕೊಡಬೇಕು. ಮತ್ತು ಚಳಿಗಾಲದಲ್ಲಿ ನೀವು ಲೈಕ್ ಫುಡ್ಡಲ್ಲಿ ನೀವು ಬ್ಲಡ್ ವಾರ್ಮ್ಸ್, ಬ್ರೈನ್ ಸ್ಟ್ರೀಮ್ ಪ್ಯಾಲೆಟ್ಸ್ ಬರುತ್ತೆ, ಬ್ರೈನ್ ಸ್ಟ್ರೀಮ್ ಫ್ರೋಸನ್ ಬ್ಲಡ್ ವಾರ್ಮ್ಸ್ ಕೊಟ್ಟರೆ, ಈ ಥರ ಆಹಾರ ಕೊಟ್ಟರೆ ಸ್ವಲ್ಪ ಅವ್ರಿಗೆ ಬಾಡಿ ಬಿಸಿ ಆಗುತ್ತೆ. ಅಂದರೆ ಅದು ಹೀಟ್ ಫುಡ್ ಅಂತ ಹೇಳ್ಬೋದು. ಸೊ ಆ ಥರ ನೀವು ಮೇಂಟೈನ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನಾರ್ಮಲ್ ಪ್ಯಾಲೆಟ್ಸು ಕೂಡ ಕೊಡ್ಬೋದು, ಆದರೆ ಈ ಕಾಲದಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬ್ಲಡ್ ವಾರ್ಮ್ಸು, ಬ್ರೈನ್ ಸ್ಟ್ರೀಮ್ ಫ್ರೋಸನ್ ಬ್ರೈನ್ ಸ್ಟ್ರೀಮ್ ಸಿಗುತ್ತೆ, ಬ್ರೈನ್ ಸ್ಟ್ರೀಮ್ ಪೆಲೆಟ್ ಸಿಗುತ್ತೆ. ಆ ಥರ ಫೀಡ್ ಮಾಡಿಕೊಂಡ್ರೆ ನಿಮ್ಮ ಫಿಶಸ್ ಹೆಲ್ತಿ ಆಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ಬಹಳಷ್ಟು ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಇನ್ನೊಂದು ಇಲ್ಲಿ ಸಿಗೋಣ. ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.